ನೀನ್ ಹೇಳೋ ತರ ಇಂಟರ್ನೆಟ್ ಅಷ್ಟು ಕೆಟ್ಟದಾಗಿದ್ದಿದ್ರೆ ಬಹುಶಃ ಯಾವ ತಂದೆ ತಾಯಂದ್ರು ತಮ್ಮ ಮಕ್ಕಳಿಗೆ ಕಂಪ್ಯೂಟರ್ನು ಮುಟ್ಟಕ್ ಬಿಡ್ತಿರ್ಲಿಲ್ಲ ಅನ್ಸುತ್ತೆ. IT ಫೀಲ್ಡ್ ನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ಸಾಧನೆ ಮಾಡ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿರ್ಲಿ. ನಿಜ. ನೀನ್ ಹೇಳುವಾಗ ಆಗಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಹುಡುಗಿರಿಗೆ ಮಾತ್ರ ಅಪ್ಲೈ ಆಗೋದಾ ಇದೆಲ್ಲ? ಎಷ್ಟೋ ಜನ ಹುಡುಗರು ಇಂಟರ್ನೆಟ್ ಇಂದ ಹಾಳಾಗಿಲ್ವಾ? ಹುಡುಗಿರ್ ಹಾಳಾಗ್ತಾರೆ ಅನ್ನೋದಾದ್ರೆ ಅವ್ರನ್ನ ಹಾಳು ಮಾಡೋದು ಯಾರು? ನಿಮ್ಮಂತ ಹುಡುಗರೇ ತಾನೆ. ಏನ್ ನಮ್ಮಂತ ಹುಡುಗರಂತಿದ್ಯಾ? ಹೇಗ್ ಕಾಣಿಸ್ತೀನಿ ನಿನ್ ಕಣ್ಣಿಗೆ ನಾನು? ನೋಡಿ ಮಾವ ಹೇಗಂತಿದ್ದಾಳೆ ಇವಳು. ನೀನೇನೋ ಮಹಾನ್ ಬುದ್ಧಿವಂತನೇ ಇರ್ಬೋದು, ಕೇರ್ಫುಲ್ ಆಗೇ ಬಳಸ್ಬೋದು, ಆದ್ರೆ ಈ ಮನೇಲಿ ಮೇಘ ಕೂಡ ಇದ್ದಾಳೆ. ಅವಳ ಮೇಲೆ ಯಾವುದೇ ಕೆಟ್ಟ ಪ್ರಭಾವ ಬೀರಬಾರ್ದು. ಹಾಗೆಲ್ಲ ಏನು ಆಗಲ್ಲ. ನೆಟ್ ಇಂದ ಮೇಘನ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಈ ತರ ನೀನ್ ಆರ್ಗ್ಯೂ ಮಾಡ್ತಾ ಹೋದ್ರೆ ತುಂಬಾನೇ ಕಷ್ಟ. ಆರ್ಗ್ಯೂ ಮಾಡ್ತಿರೋದು ನಾನಲ್ಲ, ನೀನು. ಸ್ವಲ್ಪ ಸುಮ್ಮನಿರ್ತೀರಾ ಇಬ್ರು? ಮನೆಯಲ್ಲಿ ದೊಡ್ಡವರು ಅಂತಿದ್ದಾರೆ, ಅವ್ರು ನಿರ್ಧಾರ ತಗೋತಾರೆ. ರೀ, ನೀವು ಹೇಳಿ, ಮಯೂರಿ ಇಂಟರ್ನೆಟ್ ಕನೆಕ್ಷನ್ ತಗೊಳ್ಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಯಂತನ ಮಾತುಗಳನ್ನು ಕೇಳ್ತಿದ್ರೆ ಹೊಸ ಇಂಟರ್ನೆಟ್ ಕನೆಕ್ಷನ್ ಅಗತ್ಯ ಇಲ್ಲ ಅಂತ ಅನ್ನಿಸ್ತಿದೆ. ರೀ, ಮಯೂರಿ ಹೇಳೋದ್ರಲ್ಲೂ ಸತ್ಯ ಇದೆ. ಅವಳು ಇಂಟರ್ನೆಟ್ ಬಳಸೋದು ಬೇಡ ಅಂತ ನಾನು ಹೇಳ್ತಿಲ್ಲ ಸುಮತಿ, ಹೊಸ ಇಂಟರ್ನೆಟ್ ಕನೆಕ್ಷನ್ ಬೇಡ ಅಂತ ಹೇಳ್ತೀನಿ. ಮಾತಾಡಬೇಕು ಅನ್ಸೋರು ಎಷ್ಟೊತ್ತು ಮಾತಾಡ್ತಾಳೆ? ಏನು ದಿನವಿಡೀ ಮಾತಾಡ್ತಾಳೆ? ಸ್ವಲ್ಪ ತಾನೇ. ಜಯಂತನ ಇಂಟರ್ನೆಟ್ ಉಪಯೋಗಿಸಿದ್ರೆ ಆಯ್ತಪ್ಪ. ಮೇಘ ಮೇಲೆ ಯಾವುದೇ ಕೆಟ್ಟ ಪ್ರಭಾವ ಆಗಬಾರದು, ಅಷ್ಟೇ ನನ್ನ ಅಭಿಪ್ರಾಯ. ರೀ, ಅದು ಹಾಗಲ್ಲ ರೀ. ಸುಮತಿ, ನನ್ನ ನಿರ್ಧಾರನ ನಾನು ಹೇಳಾಗಿದೆ. ಬಂದ್ ಕೆಲಸ ಮುಗೀತು, ಈಗ ಆರಾಮಾಗಿ ನೆಮ್ಮದಿಯಿಂದ ಸುಖವಾಗಿ ನಿದ್ದೆ ಮಾಡ್ಬೋದು. ಮಿಸ್ಟರ್ ಪುಟ್ಸ್, ನೀನೇನೋ ಸಾಧಿಸ್ದೆ ಅಂತ ಮೆರಿಬೇಡ. ನಿನಗೆ ಚಾಪೆ ಕೆಳಗ್ ನುಗ್ಗಕ್ ಮಾತ್ರ ಗೊತ್ತು. ಈ ಮಯೂರಿಗೆ ರಂಗೋಲೆ ಕೆಳಗ್ ನುಗ್ಗಕ್ಕೂ ಗೊತ್ತು. ಇದು ಬರೀ ಸ್ಯಾಂಪಲ್ ಅಷ್ಟೇ. पिक्चर अभी बाकी है. बामेगा ಸುಮತಿ, ಸುಮತಿ, ನನ್ನ ಬಗ್ಗೆ ಕೋಪ ಮಾಡ್ಕೊಂಡಿದ್ಯಾ? ತುಂಬಾನೇ ಯೋಚನೆ ಮಾಡಿ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಸುಮತಿ. ಬೆಳೆದು ನಿಂತ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವು ಎಷ್ಟು ಎಚ್ಚರಿಕೆ ವಹಿಸ್ತೀವೋ ಅಷ್ಟು ಒಳ್ಳೆಯದು. ಹಾಗಂತ ನನಗೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅನುಮಾನ ಇದೆ ಅಂತಲ್ಲ. ಇಂಟರ್ನೆಟ್ ಇದೆಯಲ್ಲ, ಇದನ್ನ ಬಳಸ್ಕೊಂಡು ದುಷ್ಟರು ಸುಮಾರು ಜನ ಹೆಣ್ಮಕ್ಳ ಜೀವನ ಹಾಳು ಮಾಡಿಬಿಟ್ಟಿದ್ದಾರೆ. ಆ ವಿಷಯನೆಲ್ಲ ಪೇಪರ್ನಲ್ಲಿ ಓದ್ತಾ ಇದ್ರೆ ಭಯ ಆಗುತ್ತೆ ಸುಮತಿ. ಅದಕ್ಕೆ ಆ ಇಂಟರ್ನೆಟ್ ಅನ್ನೋ ಮಾರಿನ ಮನೆಗೆ ತಂದಿಟ್ಕೊಂಡು ಕ್ಷಣ ಕ್ಷಣಕ್ಕೂ ಆತಂಕ ಪಡೋ ಬದಲು ಅದನ್ನ ದೂರನೇ ಇಟ್ಬಿಟ್ಟು ನೆಮ್ಮದಿಯಾಗಿರೋದು ಒಳ್ಳೇದಲ್ವಾ? ಅಂದ್ರೆ
ಈ ಕಾಯಿಲೆ ತರಿಸ್ಕೊಂಡು ಪಶ್ಚಾತ್ತಾಪ ಪಡೋದಕ್ಕಿಂತ ಅದು ಬಾರದ ಹಾಗೆ ತಡೆಯೋದು ಒಳ್ಳೇದಲ್ವಾ? ನಾನು ಏನಾದರೂ ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ನ? ನಾನು ಅದನ್ನು ನೆನೆಗೆ ಬಿಟ್ಟಾಯ್ತು. ಮಕ್ಕಳ ವಿಚಾರದಲ್ಲಿ ಒಂದು ಸಲ ಹಿರಿಯರು ತಲೆ ಬಗ್ಸೋದಕ್ಕೆ ಶುರು ಮಾಡಿದ್ರೆ ಅದರಿಂದ ಉಪಯೋಗ ಆಗೋದಕ್ಕಿಂತ ದುರುಪಯೋಗ ಆಗೋದೇ ಹೆಚ್ಚು. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಿಗೆ ಬೇಸರ ಆದರೂ ಕೆಲವು ವಿಷಯದಲ್ಲಿ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೇಬೇಕಾಗತ್ತೆ. ಔಷಧಿ ಕಹಿ ಇರುತ್ತೆ, ಅದ್ರ ಪರಿಣಾಮ ಒಳ್ಳೆಯದೇ ಇರುತ್ತೆ. ರೀ, ನನಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ. ಅದನ್ನೇ ನಾನು ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಈಗ ನಿಮ್ಗೆ ಅಂಗಡಿಗೆ ಹೋಗೋದಕ್ಕೆ ಹೊತ್ತಾಗತ್ತೆ, ತಿಂಡಿ ತಿನ್ನಿರಂತೆ. ಬನ್ನಿ. ಒಂದು ಇಂಟರ್ನೆಟ್ ವಿಷಯದಲ್ಲಿ ನನ್ನ ಮರ್ಯಾದೆನೇ ತೆಗೆದುಬಿಟ್ರು. ಬಿಡಲ್ಲ, ಇಂಟರ್ನೆಟ್ ಸಿಗೋ ತನಕ ನಾನು ಬಿಡಲ್ಲ. ಅಕ್ಕ, ಯಾಕೆ ಅವಾಗ್ಲಿಂದ ಒತ್ತುತ್ತಾ ನಿಂತಿದ್ಯಾ? ಬಾ ಕ್ರಿಕೆಟ್ ಆಡೋಣ, ಇಲ್ಲಾಂದ್ರೆ ಮೊಬೈಲ್ ಡಮ್ಮಿ ಪೀಸ್ ಆಗೋಗ್ಬಿಡುತ್ತೆ. ಹೇಯ್, ಹೋಗೋ. ನನ್ನ ಕಷ್ಟ ನನಗೆ ಅಂದ್ರೆ ಬಂದ್ಬಿಟ್ಟ. ಹೋಗ ಕಡೆ. ಚಿಂಟು, ಬಾಯಿಲಿ. ಏನ್ ಮನೇನೋ ಹಾಳಾದ್ದು. ಪ್ರತಿಯೊಂದಕ್ಕೂ ಫೈಟ್ ಮಾಡಬೇಕು, ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಆದ್ರೂ ಜಡ್ಜಿಗೆ ಮಾತ್ರ ನಮ್ಮ ಎಕ್ಸ್ಪ್ಲನೇಷನ್ ಇಷ್ಟ ಆಗಲ್ಲ. ಹೇಗೆ ಇಷ್ಟ ಆಗುತ್ತೆ? ನಾವ್ ಇಷ್ಟ ಆದ್ರಲ್ವಾ ಎಕ್ಸ್ಪ್ಲನೇಷನ್ ಇಷ್ಟ ಆಗೋದಕ್ಕೆ. ಮಯೂರಿ, ಏನೋ ಮಾತಾಡ್ತಿದ್ದೆ. ಏನಿಲ್ಲ ಬಿಡಿ. ಮಯೂರಿ, ಇಂಟರ್ನೆಟ್ ಕನೆಕ್ಷನ್ ಬೇಡ ಅಂದಿದ್ದಕ್ಕೆ ನಿನ್ನ ದೊಡ್ಡಪ್ಪನ ಮೇಲೆ ನಿನಗೆ ಕೋಪನಾ? ಅವ್ರು ಯಾವುದೇ ವಿಷಯ ಆದರೂ ಹಾಗೆಮ್ಮ, ಅವ್ರ ಮನ್ಸಿಗೆ ಬರದೇ ಇದ್ರೆ ಅವ್ರು ಒಪ್ಕೊಳ್ಳಲ್ಲ. ಅವರಿಗೆ ಹಾಗಲ್ಲ ಹೀಗೆ ಅಂತ ಮನವರಿಕೆ ಮಾಡಿದ್ರೆ ಅವ್ರು ಖಂಡಿತ ಒಪ್ಕೋತಾರೆ. ಆ ಕೆಲಸನ ನಾನು ಮಾಡ್ತೀನಿ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರು. 6 ತಿಂಗಳು ಇದೇ ಮನೇಲಿ ಇರ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಏನೇ ಬಂದ್ರೂ ತಾಳ್ಮೆಯಿಂದನೇ ತಡ್ಕೋಬೇಕು ಬಿಡಿ. ಅವ್ರವ್ರ ಕಷ್ಟ ಅವ್ರಿಗೆ, ಇನ್ನೊಬ್ರ ಕಷ್ಟ ಹೇಗೆ ಅರ್ಥ ಆಗ್ಬೇಕು? ಮಯೂರಿ, ಇಲ್ಲೇ ಆ ಇಂಟರ್ನೆಟ್ ಅಂಗಡಿ ಇದೆ, ಅದಕ್ಕೇನಂತಾರೀ? ಸೈಬರ್ ಸೆಂಟರ್ ಅಮ್ಮ. ಹಾ, ಕರೆಕ್ಟ್, ಅದಿದೆ. ನೀನು ಮೇಘನ್ ಕರ್ಕೊಂಡು ಹೋಗಿ ಇಂಟರ್ನೆಟ್ನ ಬಳಸ್ಕೊ. ಅಲ್ಲಿಂದ ನಿನ್ನ ಫ್ರೆಂಡ್ಸ್ ಜೊತೆ ನೀ ಮಾತಾಡ್ಬೋದಲ್ವಾ? ಅದಕ್ಕೇನು ಖರ್ಚಾಗುತ್ತೋ ನಾನು ಕೊಡ್ತೀನಿ. ತಗೊಮ್ಮ, ಖರ್ಚಿಗೆ ಇಟ್ಕೊ. ಮೇಘ, ಆಮೇಲೆ ಮಯೂರಿನ ಸೈಬರ್ ಸೆಂಟರ್ ಕರ್ಕೊಂಡು ಹೋಗು. ತಗೋ. ನೋ ಥ್ಯಾಂಕ್ಸ್. ನಾನ್ ಕಣ್ ಸೈಬರ್ ಸೆಂಟರ್ಗೆ ಹೋಗೋಳಲ್ಲ. ಅಷ್ಟು ಅಗತ್ಯ ಬಂದ್ರೆ ನನ್ನ ಹತ್ರ ದುಡ್ಡಿದೆ ಬಿಡಿ. ನೀ ಯಾಕೆ ಹಾಗೆ ಮಾತಾಡ್ತೀಯ? ನಿನಗೆ ಇಂಟರ್ನೆಟ್ ಕನೆಕ್ಷನ್ ಸಿಗ್ಲಿಲ್ಲ ಅಂತ ಅಮ್ಮಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ನಿನಗೆ? ನಾನ್ ಹೇಳಿದ್ನ ಅವ್ರಿಗೆ ಬೇಜಾರು ಮಾಡ್ಕೊಳ್ಳಿ ಅಂತ. ನೋಡು ಮೇಘ, ನಿಮ್ಮಪ್ಪ ಇಂಟರ್ನೆಟ್ ಕನೆಕ್ಷನ್ ಬೇಡ ಅಂದಿದ ತಕ್ಷಣ ನಾನು ಸುಮ್ಮನಾಗಿ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡ್ತಾ ಇರು ಈ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಹೇಗ್ ಬರುತ್ತೆ ಅಂತ. ನೀನೇನು ಕಷ್ಟಪಡೋದು ಬೇಡ ಚಾರು. ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು. ಮೀನಾಕ್ಷಿ ಅತ್ಗೆ ದುಡ್ಡು ಅಂದರೆ ಬಾಯಿ ಬಿಡ್ತಾರೆ. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಹಾಂ, ಜಯಂತ್ ಇದಾನಲ್ಲ, ಅವನದೇ ಪ್ರಾಬ್ಲಮ್ಮು. ನೀನು ಅದು ಏನು ಮಾಡ್ತೀಯೋ, ಅದು ಯಾವ ಟ್ರಿಕ್ ಯೂಸ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಂದು ಜಯಂತ್ ತಂದು ಮದುವೆ ಆಗಬೇಕು ಅಷ್ಟೇ.
ನಾನು ಹೇಳಿದ ಅರ್ಥ ಆಯ್ತಲ್ಲ? ಯಾಕತ್ತೆ ಹಂಗೆ ನೋಡ್ತಿದ್ದೀರಾ? ಯಾಕೆ ಹೆದರ್ಕೋತಿದ್ದೀರಾ? ನಾನೇನು ದೆವ್ವನೇ ಹೆದರ್ಕೊಳಕ್ಕೆ? ಸರಿ, ನೀವೇನೋ ಪರ್ಸ್ನಲ್ ಆಗಿ ಏನೋ ಮಾತಾಡ್ತಿದ್ದೀರಾ ಅನ್ಸುತ್ತೆ. ನಾನು ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಏ ಜಯಂತ್, ಇರು ಒಂದು ನಿಮಿಷ. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನಪ್ಪ ರಾಜ, ಏನು ವಿಶೇಷ? ಏನಿಲ್ಲ ಅತ್ತೆ, ಫುಲ್ ಬೋರ್ ಹೊಡಿತಾ ಇತ್ತು. ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಹೌದಾ? ಸರಿ, ಬಾ ಕುತ್ಕೋ. ಸಾರಿ ಕಣೋ, ಕೆಲ್ಸದ ಗಡಿ ಬಿಡಿಲಿ ನಿನ್ನ ಹತ್ರ ನನಗೆ ಮಾತಾಡೋಕ್ಕೆ ಆಗ್ಲಿಲ್ಲ. ನಿನ್ನ ಹತ್ರ ನಾನು ತುಂಬಾ ಮಾತಾಡ್ಬೇಕು. ತುಂಬಾ ಮಾತಾಡ್ಬೇಕಾ? ಏನಪ್ಪಾ ಅಂತ ವಿಶೇಷ? ವಿಶೇಷ ನೀನ್ ಬಂದಿರೋದೆ. ಅಂದ್ಹಾಗೆ ಹೇಗಿತ್ತು ನಿನ್ ಕಾಲೇಜ್ ಲೈಫ್? ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅತ್ತೆ. ಹೇಗ್ ಬಂತು ಹೇಗೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಯನ್, ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ನೀನ್ ಬೇಜಾರು ಮಾಡ್ಕೊಳಲ್ಲ ತಾನೆ? ಅಯ್ಯೋ, ಎಷ್ಟು ಬೇಕಾದ್ರೂ ಕೇಳಿಯತ್ತೆ. ನಿನ್ಗೇನಾದ್ರೂ ಗರ್ಲ್ ಫ್ರೆಂಡ್ಸ್? ಅಯ್ಯೋ ಸುಮ್ನಿರಿ ಅತ್ತೆ, ಹಾಗೇನಿಲ್ಲ. ಇರ್ಲಿ, ಪರವಾಗಿಲ್ಲ ಜಯನ್, ಅದೆಲ್ಲ ಇವಾಗ ಕಾಮನ್ ಅಲ್ವಾ. ಯಾರು ಆ ಹುಡುಗಿ? ಅಯ್ಯೋ ಅತ್ತೆ, ನಿಜ ಹೇಳ್ತೀನಿ, ಕಾಲೇಜಲ್ಲಿ ಒಂದ್ ಹುಡುಗಿ ಕಡೆನೂ ತಿರುಗಿ ನೋಡಿಲ್ಲ ಅತ್ತೆ. ನಾನಾಯ್ತು, ನಾನು ಓದಾಯ್ತು ಅಷ್ಟೇ. ವೆರಿ ಗುಡ್. ಎಷ್ಟೇ ಆದ್ರೂ ನೀನು ನಮ್ಮನೆ ಹುಡುಗ ಅಲ್ವಾ. ನೀನು ಹಾಗೆ ಯಾರ ಹಿಂದೆನೂ ಹೋಗೋನಲ್ಲ. ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಹೋಗ್ಲಿ ಬಿಡು, ನೀನೇನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಾನೇ ನಿನಗೆ ಸುಂದರವಾದ ಬುದ್ಧಿವಂತಲಾದ ಹುಡುಗಿನ ತಂದು ಮದುವೆ ಮಾಡ್ತೀನಿ. ಏನಂತೀಯಾ? ಅಯ್ಯೋ ಸುಮ್ನಿರಿ ಅತ್ತೆ, ಇನ್ನು ಕೆಲ್ಸಕ್ಕೆ ಸೇರ್ಬೇಕು, ಸೆಟ್ಲ್ ಆಗ್ಬೇಕು, ಅದಾದ್ಮೇಲೆ ಈ ಮದ್ವೆ ಗಿದ್ವೆ ಎಲ್ಲ. ಈಗಿಂದಲೇ ಹುಡುಗಿನ ಹುಡುಕಿದ್ರೆ ತಾನೇ ನೀನ್ ಸೆಟ್ಲ್ ಆಗೋ ಟೈಮಿಗೆ ಮದ್ವೆ ಆಗೋದು. ಏ ಜಯನ್, ಈಗಿನ ಹುಡುಗಿರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಕಣೋ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನಾನೇ ನಿನಗೆ ಒಂದು ಒಳ್ಳೆ ಹುಡುಗಿನ ಹುಡುಕಿ. ಅಯ್ಯೋ ಬಿಟ್ರೆ ಇವತ್ತೇ ಮದ್ವೆ ಮಾಡ್ಬಿಡ್ತೀರಾ ನಂದು. ಸುಮ್ನಿರಿ ಅತ್ತೆ ನೀವೊಂದು. ಏ ಜಯಂತ್, ಜಯಂತ್ ಇರೋ. ಎಲ್ಲಿಗೆ ಓಡ್ ಹೋಗ್ತಾ ಇದ್ಯಾ ಜಯಂತ್? ಚಾರು ಬಲೆಗೆ ನೀನು ಬೀಳಲೇಬೇಕು. ನಿನ್ನ ಅವಳ ಮದುವೆ ನಡಿಲೇಬೇಕು. ನನ್ನಿಂದ ನೀನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಹುಟ್ಟು ತುಂಬಾ ಬೇಜಾರಾಗ್ತಿದೆ ಮಾ ಅಂದ. ಹಾ, ಅದಕ್ಕೆ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದೀನಿ. ಅದಕ್ಕೆ ಈ ಬಳೆಗಳು ನಿಮ್ ಕೈಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಚಾರು ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಿ. ಇದನ್ನ ಇವತ್ತು ಹಾಕೊಂಡ್ರಾ? ಇಲ್ಲ ಸಿಂಧು, ಮೊನ್ನೆನೇ ಹಾಕ್ಕೊಂಡೆ. ಮತ್ ನಾನು ನೋಡ್ಲೇ ಇಲ್ವಲ್ಲ. ಅತ್ತಿಗೆ ವಿಷಯ ಗೊತ್ತಿಲ್ವಲ್ಲ, ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ ಅಂತ ನಾನೇ ಮುಚ್ಚಿಟ್ಕೊಂಡೆ. ಏನ್ರಿ ಮಾಡ್ತಿದ್ದೀರಾ? ಓಹ್, ಬಜ್ಜಿ ಮಾಡ್ತಿದ್ಯಾ? ಅದೊಂಚೂರು ತಿರ್ಸಾಕು. ಬಳೆಗಳು ತುಂಬಾ ಚೆನ್ನಾಗಿದೆ ಮೀನಾಕ್ಷಿ. ತುಂಬಾ ಚೆನ್ನಾಗಿದೆ. ನನಗೆ ಹೇಳಲೇ ಇಲ್ಲ. ಯಾವಾಗ ತಗೊಂಡೆ? ಏನಾಯ್ತು? ಏನೂ ಇಲ್ಲ ಅತ್ತಿಗೆ. ಅದು ಸಿಂಧು ಅವ್ರ ಅಕ್ಕ ಬಳೆಗಳನ್ನ ಕಳಿಸ್ಕೊಟ್ರು ನನಗೆ ಅಂತ. ಹೌದಾ? ಹಾಂ, ಸರಿ. ಅಯ್ಯೋ ದೇವ್ರೇ, ಏನಾಯ್ತು ಅತ್ತಿಗೆ? ನೋಡ್ತೀಯ ಸಿಂಧು, ಅತ್ತಿಗೆ ಚೆನ್ನಾಗಿದೆ ಅನ್ನೋದನ್ನ ಬಿಟ್ರೆ ಬೇರೇನೂ ಹೇಳಿಲ್ಲ, ಹಾಗೆ ಹೋಗ್ಬಿಟ್ರು. ನಂಗೆ ತುಂಬ ಹೆದರಿಕೆ ಆಗ್ತಿದೆ. ವಿಷಯನ ಅವರಿಂದ ಮುಚ್ಚಿಟ್ಟೆ ಅಂತ ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಳೆಗಳ ಬಗ್ಗೆ ಅತ್ತಿಗೆ ಏನಾದರೂ ಅಣ್ಣನ ಕಿವಿಗೆ ಹಾಕ್ಬಿಟ್ರೆ ನನ್ನ ಕತೆ ಮುಗೀತು ಸಿಂಧು. ಸಿಂಧು ಅಕ್ಕಂಗೂ ನಿನಗೂ ಪರಿಚಯನೇ ಇಲ್ಲ,
ಅವ್ರು ಯಾಕೆ ನಿನಗೆ ಬಳೆಗಳನ್ನ ಕಳಿಸ್ಬೇಕು ಅಂತ ಅಣ್ಣ ಪ್ರಶ್ನೆ ಮಾಡ್ಬಿಟ್ರೆ ಗೋವಿಂದ ನಾವು ಅನ್ಕೊಳ್ತಾ ಇರೋದು ಗೋವಿಂದನೇ. ಅಯ್ಯೋ ಅಪುಷಕನ್ನ ನೋಡಿಬೇಡಿ ಅದಕ್ಕೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಈ ಮದುವೆ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ ಗೊತ್ತಾ? ಸಿಂಧು, ಮದ್ವೆ ಜಯಂತಂದು ನಿಂದಲ್ಲ. ಯಾಕತ್ಗೆ ಹಾಗಂತೀರಾ? ನೀನು ಕನಸು ಕಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ ಮತ್ತೆ? ಅದಕ್ಕೆ ಪೆದ್ದಿ ಥರ ಮಾತಾಡಬೇಡಿ. ಅಷ್ಟು ದೊಡ್ಡ ಶ್ರೀಮಂತರ ಮನೆ ಸಂಬಂಧ ಸಿಕ್ಕರೆ ನಿಮಗಾಗ್ಲಿ ನನಗಾಗ್ಲಿ ಏನಾದರೂ ಕೊರತೆ ಇರುತ್ತಾ? ನಾನು ಆ ಅರ್ಥದಲ್ಲಿ ಹೇಳಿದ್ದು. ಹೌದಾ? ಹಾ, ಅದಕ್ಕೆ ಬಜ್ಜಿ ಸೀದ್ ಹೋಗ್ತಾ ಇದೆ. ಮೇಘ, ಇವತ್ತೇನು ಇಷ್ಟೊಂದು ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ? ಏನು ಸಮಾಚಾರ? ಅಮ್ಮ, ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಎಕ್ಸಾಮ್ ರಿಸಲ್ಟ್ ಬಂದೇ ಬಿಡುತ್ತೆ. ನನಗೆ ತುಂಬ ಭಯ ಆಗ್ತಿದೆ. ಅದಕ್ಕೆ ಭಯ ಯಾಕೆ ಪಡಬೇಕು? ನೀನು ಚೆನ್ನಾಗಿ ಓದೋ ಹುಡುಗಿ, ಪರೀಕ್ಷೆನಲ್ಲಿ ಚೆನ್ನಾಗೇ ಮಾಡಿರ್ತೀಯ. ನೋಡ್ತಾ ಇರು, ನೀನು ಒಳ್ಳೆ ಮಾರ್ಕ್ಸ್ ತಗೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯ. ಯಾಕೆ, ನಾ ಹೇಳೋದ್ರಲ್ಲಿ ನಿನ್ಗೆ ನಂಬಿಕೆ ಇಲ್ವಾ? ಮತ್ತ್ಯಾಕೆ ಬೆಚ್ಚಮೊರೆ ಹಾಕೊಂಡಿದ್ಯಾ? ಸ್ವಲ್ಪ ನಗು. ನಗಲ್ವಾ? ಹಾ, ಈಗ 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 ಅಮ್ಮ ಸುಮ್ಮನಿರಮ್ಮ ನೀನು. ನೋಡ, ಇವಳು ನಗಲ್ಲ ಅಂತಿದ್ದಾಳೆ. ನಾನು ನಗಿಸ್ತೀನಿ. ನೆಕ್ಸ್ಟ್ ಫುಲ್ ಕಚ್ಚುಗುಳಿ ಕೊಟ್ಬಿಡು. ಚಿಂಟು, ಅಮ್ಮ ಸುಮ್ಮನಿರೋ. ಮೇಘ, ನಗು ಅನ್ನೋದು ಆ ದೇವ್ರು ಕೊಟ್ಟ ಆಭರಣ. ಅದು ಯಾವಾಗಲೂ ಮುಖದ ಮೇಲೆ ಮಿಂಚ್ತಾ ಇರಬೇಕು. ಈಗ ನೋಡು ನಿನ್ನ ಮುಖ ಹೇಗೆ ಮಿನುಗ್ತಾ ಇದೆ ಅಂತ. ಅಮ್ಮ, ಎಲ್ಲಾನು ನಿನ್ನಿಂದಾನೆ. ನೀನಿಲ್ಲ ಅಂದರೆ ನನಗೇನೋ ಭಯ, ಆತಂಕ. ಅದೇ ನೀನಿದ್ರೆ ನನಗೆ ಹೊಸ ಹುಮ್ಮಸ್ ಬರುತ್ತೆ, ಧೈರ್ಯ ಬರುತ್ತೆ. ಅಮ್ಮ, ನಿಜವಾಗೂ ನಿನ್ನಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಅದಕ್ಕೆ ನಿನ್ನ ಸುತ್ತಮುತ್ತ ಯಾರಿರ್ತಾರೋ ಯಾವಾಗಲೂ ಸಂತೋಷವಾಗಿರ್ತಾರೆ. ಹೋಗಿ, ನೀ ಸುಮ್ಮನೆ ನನಗೆ ಹೊಗಳ್ತಾ ಇದೆಯಾ? ಇಲ್ಲ ಅಮ್ಮ. ಜಾಣ ಪುಟ್ಟ. ಅಮ್ಮ, ಏನಮ್ಮ? ಮಯೂರಿ, ಯಾಕಮ್ಮ ಇಲ್ಲೇ ನಿಂತಿದ್ಯಾ? ಬಾ. ಎಲ್ಲಿಗೆ ಹೋಗಿದ್ದೆ? ಇದೇನು ಕೈಯಲ್ಲಿ? ಅದು ನನಗೆ ಬೇಕಾಗಿರೋ ಸೋಪ್ ತರಕ್ಕೆ ಹೋಗಿದ್ದೆ, ಇಲ್ಲೇ ಹತ್ರದ ಅಂಗಡಿಲಿ. ಹಾ, 1 ನಿಮಿಷ ಬಂದೆ. ಯಾರಿಗೂ ಗೊತ್ತಾಗ್ದಂಗೆ ಡಾಂಗಲ್ನ ತಂದಿದ್ದೀನಿ. ನೀನ್ ಯಾರಿಗೂ ಹೇಳ್ಬೇಡ. ಮಯೂರಿ, ಅಪ್ಪಂಗೆ ಗೊತ್ತಾದ್ರೆ ತುಂಬಾ ಸಿಟ್ ಮಾಡ್ಕೋತಾರೆ. ಆಮೇಲೆ ಅವ್ರನ್ನ ತಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಣೆ. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಮನೇಲಿ ದೊಡ್ಡ ರಾಮಾಯಣ ಆಗ್ಬೇಕು, ಎಲ್ಲರೂ ನನ್ನನ್ನು ಬೈಬೇಕು ಅಂತ ನೀನ್ ಅನ್ಕೊಂಡಿದ್ರೆ ಹೇಳು. ಮಯೂರಿ, ಏನ್ ಮಾಡ್ತಿದ್ಯಾ? ಡಾಂಗಲ್ ಕನೆಕ್ಟ್ ಮಾಡಿದೆ, ಆನ್ಲೈನ್ ಹೋಗೋಣ ಅಂತ. ಅಂದ್ರೆ ಅಮ್ಮ ಅಪ್ಪನ ಒಪ್ಪಿಸ್ಬಿಟ್ರಾ? ಇಂಟರ್ನೆಟ್ ಕನೆಕ್ಷನ್ ತಗೊಳ್ಳೋದಕ್ಕೆ ಅಪ್ಪ ಒಪ್ಕೊಂಡ್ಬಿಟ್ರಾ? ಸರಿ ಮಯೂರಿ, ನೀನ್ ನೋಡ್ತಾ ಇರು, ನಾನು ಅಮ್ಮನ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ, ಆಯ್ತಾ? ಓ, ಆ ಚೇರ್ ಹೇಳ್ಕೊ.
ಯಾಕೆ? ನನ್ನ ತಲೆ ಮೇಲೆ ಎತ್ತಾಕಕ್ಕೆ. ಹೇಳ್ಕೊಂಡು ಕೂತ್ಕೋ. ಈ ಮನೆ ಪ್ರಿನ್ಸಿಪಲ್ ನಿಮ್ಮಪ್ಪ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಮಾರ್ಕೆಟ್ಗೆ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಡಾಂಗಲ್ನ ತಂದಿದ್ದೀನಿ. ನೀನ್ ಯಾರಿಗೂ ಹೇಳ್ಬೇಡ. ಮಯೂರಿ, ಅಪ್ಪಂಗೆ ಗೊತ್ತಾದ್ರೆ ತುಂಬಾ ಸಿಟ್ಟು ಮಾಡ್ಕೋತಾರೆ. ಆಮೇಲೆ ಅವ್ರನ್ನ ತಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಣೆ. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಮನೇಲಿ ದೊಡ್ಡ ರಾಮಾಯಣ ಆಗ್ಬೇಕು, ಎಲ್ಲರೂ ನನ್ನನ್ನು ಬೈಬೇಕು ಅಂತ ನೀನ್ ಅನ್ಕೊಂಡಿದ್ರೆ ಹೇಳು, ನನಗೇನು ಅಬ್ಜೆಕ್ಷನ್ ಇಲ್ಲ. ಮೇಘ, ನಿಂಗೆ ಸರ್ಫ್ ಮಾಡಕ್ ಬರುತ್ತಾ? ಬರುತ್ತೆ. ಹೌದಾ? ಗುಡ್. ನೆಕ್ ಸರ್ಫ್ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಆದ್ರೆ ಬಟ್ಟೆ ಸರ್ಫ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಸಾರ್ಥಕವಾಯ್ತು. ಬೃಂದಾವನದ ವಿಶ್ವನಾಥ್ ರಾಯರ್ ಮಗಳಾಗಿ ಹುಟ್ಟಿದಕ್ಕೆ ನಿನ್ ಜನ್ಮ ಸಾರ್ಥಕವಾಯ್ತು. ಸರಿ, ನೀ ನನಗೆ ಸಪೋರ್ಟ್ ಮಾಡಿದ್ರೆ ನಾನ್ ನಿಂಗೆ ಇಂಟರ್ನೆಟ್ ಬಗ್ಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಓಕೆನಾ? ಹೂನಾ? ಗುಡ್. ಇವನೇ ನಮ್ಮನೆ ರಾಜ್ಕುಮಾರ, ಜಯಂತ್. ಇವಳು ನನ್ನ ಅಕ್ಕನ ಮಗಳು ಚಾರುಲತಾ ಅಂತ. ಪ್ರೀತಿಯಿಂದ ಇವಳನ್ನ ಚಾರು ಚಾರು ಅಂತ ಕರಿತೀವಿ. ಹಾಯ್.